ಲೋಯರ್ ಕೋರ್ಟಲ್ಲಿ ಬೇಲ್ ಸಿಗದೆ ಇದ್ರೂ ಕೂಡ ಅದು ಹೈಯರ್ ಕೋರ್ಟ್ಗೆ ಹೋಗ್ತಾರೆ. ಹೈಯರ್ ಕೋರ್ಟ್ಗೆ ಹೋದಾಗ ಅಲ್ಲೂ ಕೂಡ ಒಂದಷ್ಟು ಆರ್ಗ್ಯುಮೆಂಟ್ಗಳು ನಡೆಯುತ್ತೆ. ಅಲ್ಲಿ ನಡೆದಾಗ ಅಲ್ಲಿ ಜಾಮೀನು ಸಿಕ್ಬಿಡುತ್ತೆ ಅಂತೇಳಿ ಎಲ್ಲೋ ಒಂದು ಕಡೆ ಆ ಹೋಪ್ಸಲ್ಲಿ ಎಲ್ಲರೂ ಕೂಡ ಇರ್ತಾರೆ. ನಮಗೆ ಸೆಷನ್ ಕೋರ್ಟಲ್ಲಿ ಸಿಗಲ್ವಾ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಸಿಗಲ್ವಾ, ಹೈಕೋರ್ಟಲ್ಲಿ ನಾವು ತೊಗೊಳ್ಳೋಣ ಅಂತೇಳಿ. ಹೌದಾ, ಸಾಧ್ಯನಾ? ಅಷ್ಟು ಸುಲಭನ ಹೈಕೋರ್ಟಲ್ಲಿ ಜಾಮೀನು ಸಿಕ್ಬಿಡುತ್ತೆ ಅನ್ನೋ ಚರ್ಚೆಗಳು ಒಪ್ಕೊಳ್ಳೋಕ್ಕಾಗುತ್ತಾ? ಒಬ್ಬ ಆರೋಪಿ ಸರ್, ಅವನ ಅಪರಾಧಿ ಅಲ್ಲ. ಒಂದು ಕ್ರೈಮ್ ಮಾಡಿದ ತಕ್ಷಣ ಅವನ ಆರೋಪಿ, ಅವನ ಮೂಲಭೂತ ಹಕ್ಕೇನೆಂದರೆ ಆ ಅಪರಾಧ ಮಾಡಿದಾದ ತಕ್ಷಣ ಅವನು ಬೇಲ್ ತಗೊಳ್ಳೋದು ಬಿಡೋದು ಅವನ ವಿವೇಚನೆಗೆ ಸಂಬಂಧಪಟ್ಟದ್ದು ಮತ್ತು ಅವರ ವಕೀಲರಿಗೆ ಸಂಬಂಧಪಟ್ಟಿರೋದು. ಯಾವಾಗ ಅವರಿಗೆ ಫೇವರಬಲ್ ಪಾಯಿಂಟ್ಸ್ ಇರ್ತವೆ, FIR ಅಲ್ಲಿ ಡಿಫಾಲ್ಟ್ FIR ಇಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು FIR ಅಲ್ಲಿ ಯಾವುದಾದ್ರೂ ಇದ್ದರೆ ಆ ಗ್ರೌಂಡ್ಸ್ ಮೇಲೆ ಬೇಲ್ಗೆ ಹೋಗ್ಬೋದು, ಹೋಗ್ಲಿಕ್ಕಿಲ್ಲ. ಈ ಪ್ರಕರಣದಲ್ಲಿ ಬೇಲ್ ಆಗೋ ಸಾಧ್ಯತೆಗಳು ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಅಂಶಗಳನ್ನ ನೋಡಿ ನಾವು ಹೇಳ್ಬೋದು. ಈಗ ಸ್ಟ್ರಾಂಗ್ ಆಗಿದೆ ಲೈನ್ಸ್ಗಳು ಅನ್ನೋದ್ರ ಮೇಲೆ ಮುಖ್ಯ ಆಗುತ್ತೆ ಸರ್. ಟೋಟಲ್ 4500 ಪುಟಗಳಷ್ಟು ಇರ್ತಕ್ಕಂಥ ಚಾರ್ಜ್ ಶೀಟ್ ಅಲ್ಲಿ 241 ಜನ ವಿಟ್ನೆಸಸ್ಗಳಿದ್ದಾರೆ. 241 ಜನ ವಿಟ್ನೆಸಸ್ ಅಲ್ಲಿ ಸುಮಾರು 15ರಿಂದ 16 ಜನ ಅಪ್ರೂವರ್ಗಳಿದ್ದಾರೆ. ಸೊ ಅಪ್ರೂವರ್ಗಳೆಲ್ಲರೂ ಕೂಡ ದರ್ಶನ್ ಅವ್ರಿಗೆ ಆತ್ಮೀಯರಾಗಿರ್ತಕ್ಕಂಥವ್ರು, ಆಮೇಲೆ ಪವಿತ್ರ ಅವ್ರಿಗೆ ಆತ್ಮೀಯರಾಗಿರ್ತಕ್ಕಂಥವ್ರು. ಇಷ್ಟೆಲ್ಲ ಸಾಧ್ಯತೆಗಳನ್ನ ನೋಡಿದ್ರು ಕೂಡ ಇಲ್ಲಿ ಐ ವಿಟ್ನೆಸ್ಗಳಿಲ್ಲ. ಕೆಲವೊಂದು ಬೇಲ್ ಅಪ್ಲಿಕೇಶನ್ಸ್ಗಳನ್ನ ನಾವು ಹಾಕ್ಬೇಕಾದ್ರೆ ಇವೆಲ್ಲ ಮುಖ್ಯ ಗ್ರೌಂಡ್ಸ್ಗಳಾಗ್ತವೆ. ಐ ವಿಟ್ನೆಸಸ್ ಇಲ್ಲ ಅಂತಂದ್ರೆ, ಈಗ ಅಲ್ಲಿ ಯಾವುದೋ ವ್ಯಕ್ತಿ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಲ್ಲಿ ಅಲ್ಲಿ ಹಾದು ಹೋಗಿದ್ದಾನಂದ್ರೆ ಅವನೇ ಕೊಲೆ ಮಾಡಿದ್ದಾನೆ ಇಲ್ಲ ಅವನೇ ಆ ಕೃತ್ಯ ಮಾಡಿದ್ದಾನೆ ಅಂತ ನಾವು ಯಾರು ಹೇಳಕ್ಕಾಗಲ್ಲ. ಇಟ್ ಈಸ್ ದಿ ಬಿಹಾಂಡ್ ರೀಸನಬಲ್ ಡೌಟ್ ಬಿಫೋರ್ ದಿ ಕೋರ್ಟ್. ಅಲ್ಲಿ ವಿಟ್ನೆಸಸ್ಗಳು ಪ್ರೂವ್ ಮಾಡಬೇಕು. ಈಗ ಐ ವಿಟ್ನೆಸಸ್ಗಳು ಇಲ್ಲ ಅಂತಂದ್ರೆ ಯಾರು ಹೊಡೆದಿದ್ದಾರೆ ಅನ್ನೋದಕ್ಕೆ ಐ ವಿಟ್ನೆಸ್ ಇಲ್ಲ. ಈಗ ಅವರು 3 ಜನ ಹೋಗಿ ಹೌದು ನಮ್ಗೆ ಇವರು ದುಡ್ಡು ಕೊಡ್ತೀನಿ ಅಂದ್ರು, ನೀನು ಅಪ್ರೂವರ್ ಆಗುವಂತದ್ರು, ಹಾಗಾಗಿ ನಾವು ಇವ್ರು ಹೇಳಿದಕ್ಕೆ ನಾವು ಅಪ್ರೂವರ್ ಆಗೋದಕ್ಕೆ ಮುಂದಾದ್ವಿ ಅಂತೇಳಿ ಅವ್ರು 3 ಜನ ಹೇಳಿದ್ರಲ್ಲ, ಅದು ಯಾವ ತರ ಆಗುತ್ತೆ ಸರ್? ಆ 3 ಜನ ಯಾರು? ಕಪ್ಪೆ ಕಾರ್ತಿಕ ಮತ್ತೆ ನಿಖಿಲ್ ಕುಮಾರ್ ಮತ್ತೆ ರಾಘವೇಂದ್ರ ಅವ್ರ 3 ಜನ 5 ಲಕ್ಷ ರೂಪಾಯಿ ಕೊಟ್ಟರು ಅಂತ ಹೇಳಿ ಏನು ಬಿಫೋರ್ ಪೊಲೀಸ್ ಮುಂದೆ ಸ್ಟೇಟ್ಮೆಂಟ್ ಮಾಡ್ತಾರಲ್ಲ, ಇದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಕನ್ಫೆಷನ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಸೆಕ್ಷನ್ 27 ಕೆಳಗಡೆ ಬಿಫೋರ್ ಪೊಲೀಸ್ ಆಫೀಸರ್ಸ್ ಮುಂದೆ ನೀವು ಏನೇ ಸ್ಟೇಟ್ಮೆಂಟ್ ಮಾಡಿದ್ರು ಕೂಡ ಇಟ್ ಈಸ್ ದಿ ಅಡ್ಮಿಸಬಲ್ ಎವಿಡೆನ್ಸ್ ಅಲ್ವೇ ಅಲ್ಲ. ಇಟ್ ಈಸ್ ನಾಟ್ ಅಡ್ಮಿಸಬಲ್, ಇಟ್ ಈಸ್ ಇನ್ಅಡ್ಮಿಸಬಲ್. ಇದನ್ನೇ ಬಿಫೋರ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟರೆ ಇಟ್ ಈಸ್ ದಿ ಅಡ್ಮಿಸಬಲ್ ಎವಿಡೆನ್ಸ್. ಹಾಗಾಗಿ ಇವರು ಪೊಲೀಸರ ಒಂದು ಏನು ಪ್ರಭಾವ ಆಗಿರ್ಬೋದು, ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ಸ್ಗಳಾಗಿರ್ಬೋದು, ಯಾವುದ್ರ ಮೂಲಕ ಇವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅನ್ನೋದು ಚಾರ್ಜ್ ಶೀಟಲ್ಲಿ ಇರುತ್ತೆ. ಆಮೇಲೆ ಎವಿಡೆನ್ಸಲ್ಲೂ ಕೂಡ ಇದು ಪ್ರೂವ್ ಆಗುತ್ತೆ. ಎವಿಡೆನ್ಸ್ ಸ್ಟೇಜು ಇನ್ ಚಾರ್ಜ್ ಶೀಟ್ ಆದಮೇಲೆ FTT ಟ್ರಯಲ್ ಏನು ಪ್ರಾಪರ್ಟಿ ಏನಿರುತ್ತಲ್ಲ ಪ್ರಾಪರ್ಟಿ ಕಾಲ್ ಮಾಡ್ತಾರೆ. ಪ್ರಾಪರ್ಟಿ ಕಾಲ್ ಆದಮೇಲೆ ಎಲ್ರಿಗೂ ಸಮನ್ಸ್ ಆಗುತ್ತೆ, ಬರ್ತಾರೆ. ಇಲ್ಲಿ ಎಷ್ಟು ವಿಟ್ನೆಸ್ಗಳು ಪ್ರಾಸಿಕ್ಯೂಷನ್ ಫೇವರ್ ಆಗಿ ಹೇಳ್ತಾರೆ ಅನ್ನೋದು ಮುಖ್ಯ. ಚಾರ್ಜ್ ಶೀಟ್ 4,000 ಆಗಲಿ 5,000 ಆಗಲಿ 10,000 ಆಗಲಿ, ಇಲ್ಲಿರ್ತಕ್ಕಂಥ ಅಷ್ಟು 241 ವಿಟ್ನೆಸ್ಗಳನ್ನ ಕೋರ್ಟ್ ಮುಂದೆ ಕರೆಸಿ ನಿಲ್ಲಿಸಿ ಎಷ್ಟು ಪ್ರಾಸಿಕ್ಯೂಷನ್ ಫೇವರ್ ಆಗಿ ಹೇಳ್ತಾರೆ ಅನ್ನೋದು ಕೂಡ ತುಂಬಾ ಮುಖ್ಯವಾದಂತ ವಿಚಾರ. ಪ್ರಾಸಿಕ್ಯೂಷನ್ ಫೇವರ್ ಆಗಿ ಹೇಳ್ತಾರೆ ಅನ್ನೋದಕ್ಕಿಂತ ಈಗ 164 ಸ್ಟೇಟ್ಮೆಂಟ್ ತಗೊಂಡಿರ್ತಾರಲ್ಲ, ಅದು ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ವಾ? ಇಲ್ಲ ಸರ್, ನಮ್ದು ಎವಿಡೆನ್ಸ್ ಚೀಫ್ ಆದ್ಮೇಲೆ ಒಂದು ಅಕ್ಯೂಸ್ಡ್ಗೆ ವಕೀಲರಿಗೆ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಅಲ್ಲಿ ನಾವು ಹೇಗೆ ಬೇಕಾದ್ರೂ ಸ್ಟೇಟ್ಮೆಂಟ್ಸ್ಗಳನ್ನ ತಗೊಳ್ಬೋದು. ಇದು ವಕೀಲರ ನೈಪುಣ್ಯತೆ ಮತ್ತು ಅವರ ಕ್ರೆಡಿಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ತದೆ. ಮತ್ತೆ ಇಲ್ಲಿ ಎಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸಸ್ ಇದೆ. CCTV, FSL ರಿಪೋರ್ಟ್ಸು, ಈ ಥರ ಟೆಕ್ನಿಕಲ್ ಎವಿಡೆನ್ಸು ಇಂಥ ಪ್ರಕರಣಗಳಲ್ಲಿ ಎಷ್ಟು ರೋಲ್ ಪ್ಲೇ ಮಾಡುತ್ತೆ ಅನ್ನೋದನ್ನು ಕೆಲವೊಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ಗಳು ಹೇಳಿದಾವೆ. ಅದನ್ನು ಈ ಪ್ರಕರಣಗಳಿಗೆ ಹೇಗೆ ಪ್ರಾಸಿಕ್ಯೂಷನ್ ಅನ್ವಯ ಮಾಡುತ್ತೆ ಅನ್ನೋದು ಕೂಡ ಮುಖ್ಯ. ಆದರೆ ನಾವೇನು ಹೇಳೋದಂದರೆ, ಎಲ್ಲ ಸಾಕಷ್ಟು ಇಲ್ಲಿ ವಕೀಲರಿದ್ದಾರೆ, ಆಮೇಲೆ ಇಬ್ಬರು ಕೂಡ ನಿವೃತ್ತ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಪ್ರಕರಣಗಳು ಎಲ್ಲೆಲ್ಲಿ ಹಾದಿ ತಪ್ತವೆ, ಯಾವ್ಯಾವ ಪ್ರಕರಣಗಳು ಎಲ್ಲೆಲ್ಲಿ ಕಾಂಪ್ರಮೈಸ್ ಆಗ್ತವೆ, ಮತ್ತು ಯಾವ್ಯಾವ ಪ್ರಕರಣಗಳಲ್ಲಿ ಎಷ್ಟು ಬೇಗ ಬೇಲ್ ಆಗುತ್ತೆ ಅನ್ನೋದು. ಇಲ್ಲಿ 4,500 ಅನ್ನೋ ಕ್ವಾಂಟಿಟಿ ಇಟ್ಕೊಂಡ್ರೆ ನಾವು ಆ ಕ್ವಾಂಟಿಟಿಯಲ್ಲಿ ದರ್ಶನ್ ಅಗೇನೆಸ್ಟ್ ಎಷ್ಟು ಸ್ಟೇಟ್ಮೆಂಟ್ ಇದಾವೆ ಅನ್ನೋದನ್ನ ನಾವು ಹೇಳಕ್ಕಾಗುತ್ತೆ. ಆಫ್ಟರ್ ಚಾರ್ಜ್ ಶೀಟ್ ಹೇಳ್ಬೋದು. ಮತ್ತು ಇಲ್ಲಿ A1 ಪವಿತ್ರ ಅವರು ಇರೋದ್ರಿಂದ ಅವರೇ ಮೂಲ ಇಂಟೆನ್ಷನ್ ಈ ಪ್ರಕರಣ ಆಗಬೇಕು, ಈ ಕೃತ್ಯ ಆಗಬೇಕು, ಈ ಇನ್ಸಿಡೆಂಟ್ ಆಗಬೇಕು ಅಂತಂದ್ರೆ ಮುಖ್ಯವಾಗಿ ಮೂಲ ಕಾರಣ ಪವಿತ್ರ ಅವರು. ಅವರಿಂದನೇ ಇದು ಚೈನ್ ಸಿಸ್ಟಮ್ ಬೆಳೆದಿರೋದು. ಆಮೇಲೆ ದರ್ಶನ್ ಅವರು A2 ಆಗಿರೋದು. ಬಟ್ ಇನ್ನೊಂದು ನಾವು ಆವಾಗಲೇ ಎಲ್ಲರೂ ಡಿಸ್ಕಷನ್ ಮಾಡ್ತಿರೋವಾಗ A2 ಇರ್ತಕ್ಕಂಥ
ದರ್ಶನ್ A1 ಆಗ್ಬಹುದಾ, A1 ಇರ್ತಕ್ಕಂಥ ಪವಿತ್ರ A2 ಅದೇ ಆಗ್ಬಹುದಾ? ವಿಚಾರವಾಗಿ ಮಾತಾಡೋಣ ಮೇಡಮ್. ಈಗ A2 ಇರುವಂತ ದರ್ಶನ್ ಚಾರ್ಜ್ ಶೀಟ್ ಫೈಲ್ ಆದ ಬಳಿಕ A1 ಆಗ್ತಾರಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತೀನಿ. ಇರುವಂತ ವಿಚಾರ ಅಂತಂದ್ರೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಅದೆಲ್ಲರೂ ಕೂಡ ಬೇಲ್ ಅರ್ಜಿಗೆ ಅಪ್ಲಿಕೇಶನ್ ಹಾಕೋಬೇಕಾ ಬೇಡವಾ, ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಚಾರ್ಜ್ ಶೀಟ್ ಫೈಲ್ ಆಗ್ತಾ ಇದ್ದಂತೆ ನಾಯಕ್ ಸರ್ ನೀವು ಆಗಲೇ ಮಾತಾಡ್ತಾ ಇದ್ರೆ, ಈಗ ಅದನ್ನೇ ಪ್ರಶ್ನೆ ಕ್ವಿಕ್ ಆಗಿ ಆನ್ಸರ್ ತಗೊಳ್ತೀನಿ. ಈಗ ಚಾರ್ಜ್ ಶೀಟ್ ಫೈಲ್ ಆಗ್ದಂಗೆ ಜಾಮೀನು ಅರ್ಜಿಗಳು ಸಲ್ಲಿಕೆ ಆಗುತ್ತೆ. ಸಲ್ಲಿಕೆ ಆಗ್ತದಂತೆ ಜಾಮೀನುಗಳು ಸಿಕ್ಬಿಡ್ತಾ ಎಲ್ರಿಗೂ? ಚಾರ್ಜ್ ಶೀಟ್ ನಾನು ಹೇಳಿದ್ನಲ್ಲ, ಈಗಾಗಲೇ ಕರ್ನಾಟಕ ಹೈಕೋರ್ಟು ಒಂದು ರಿಪೋರ್ಟೆಡ್ ಜಡ್ಜ್ಮೆಂಟ್ನಲ್ಲಿ ಭಾಳ ಬಹುಮುಖ್ಯವಾದಂಥ ಒಂದು ತೀರ್ಮಾನವನ್ನು ಕೊಟ್ಟ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಏನಂತ ಹೇಳಿದ್ರೆ, ಮಿಯರ್ ಫೈಲಿಂಗ್ ದ ಚಾರ್ಜ್ ಶೀಟ್ ದಟ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಗ್ರೌಂಡ್ ಫಾರ್ ಬೇಲ್. FIR ಹಂತದಲ್ಲಿ ಕೊಡಬಾರ್ದು ಅಂತಲೂ ಇಲ್ಲ. ಇಟ್ ಇಸ್ ಅ ಪ್ಯೂರ್ಲಿ ಡಿಸ್ಕ್ರಿಷನರಿ ಪವರ್ ಆಫ್ ದ ಕೋರ್ಟು, ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂಥ ಅಧಿಕಾರ. ಆರ್ಗ್ಯುಮೆಂಟ್ಸ್ ಮೇಲೆ ಆಯಿತು, ಅವರು ವಿವೇಚನೆಗೆ ಬಿಟ್ಟಿರುವಂಥದ್ದು. ಈಗ ವಕೀಲರ ಕೆಲಸ ಏನಪ್ಪ ಕೋರ್ಟಿನಲ್ಲಿ ಅಂತ ಹೇಳಿದ್ರೆ, ನನ್ನ ಕಕ್ಷಿಗಾರನಿಗೆ ಜಾಮೀನು ಕೊಡುವಂಥ ಕಾರಣಗಳಿದ್ದಾವೆ ಅಂತ ಮನದಟ್ಟು ಮಾಡುವಂಥದ್ದು ನಮ್ಮ ವಕೀಲರ ಕೆಲಸ. ಇನ್ನು ನ್ಯಾಯಾಧೀಶರು ನಾವು ಕೊಟ್ಟಿರುವಂಥ ಏನು ವಿಷಯಗಳನ್ನು ಅವರು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಅವ್ರು ಅಕ್ಸೆಪ್ಟ್ ಮಾಡ್ದೇನೆ ಇರ್ಬೋದು. ಬೇಲಿಗೆ ಈಗ ಪ್ರಚಲಿತ ಹಂತದಲ್ಲಿರುವಂಥ ಈ ಜಾಮೀನಿಗೆ ಒಂದಿಷ್ಟು ಕಾರಣಗಳು ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಒಂದು, ವೆದರ್ ಹಿ ವಿಲ್ ಹ್ಯಾಂಪರ್ ಆರ್ ಟ್ಯಾಂಪರ್ ದ ಪ್ರಾಸಿಕ್ಯೂಷನ್ ವಿಟ್ನೆಸ್ಸು, ಸಾಕ್ಷಿ ಪುರಾವೆಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆಯೋ ಇಲ್ವೋ ಅನ್ನುವುದನ್ನು ಬೇಲನ್ನು ಕೊಡುವಂಥ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಬೇಕಾಗ್ತದೆ. ವೆದರ್ ಹಿ ಈಸ್ ಅವೈಲೇಬಲ್ ಟು ದ ಜುರಿಸ್ಡಿಕ್ಷನ್ ಆಫ್ ದ ಕೋರ್ಟು, ನ್ಯಾಯಾಲಯಕ್ಕೆ ಸರಿಯಾಗಿ ಬಂದು ಕೇಸನ್ನು ಡಿಸ್ಪೋಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೋದು ಹೇಗೆ. ಇನ್ನು ಥರ್ಡ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ಆಸ್ ಪರ್ ದ ರೀಸೆಂಟ್ ಜಜ್ಮೆಂಟ್ ಆಫ್ ದ ವೇರಿಯಸ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕನ್ಸಿಡರ್ ಮಾಡ್ತಾ ಇರುವಂಥದ್ದು ಏನಂದ್ರೆ, ಇಂಪ್ಯಾಕ್ಟ್ ಆನ್ ದ ಸೊಸೈಟಿ ಶುಡ್ ಬಿ ಕನ್ಸಿಡರ್ಡ್ ಅಂತ. ಬಟ್ ಈ ಕೇಸ್ ಈಗ ನೀವು ಮೂರನೇ ಪಾಯಿಂಟ್ ಹೇಳಿದ್ರೆ ಅದೇ ಇಂಪಾರ್ಟೆಂಟ್. ಯಾಕಂತಂದ್ರೆ ಈಗ ಆರೋಪಿ ಆಗಿರ್ತಕ್ಕಂಥವ್ರು ಈಗ ನೋಡಿ, ಅವರು ಸಾಮಾನ್ಯವಾಗಿದ್ರೆ ಕೈದಿ ನಂಬರ್ ಚೇಂಜ್ ಆದ್ರೆ ಅದು ಕೂಡ ಅಲ್ಲಿ ಚೇಂಜ್ ಆಗ್ತಾ ಇದೆ. 6106 ಇತ್ತು, ಈಗ 511 ಹೋಯ್ತು, ಅದನ್ನು ಕೂಡ ಮಾಡ್ಕೊಳ್ತಾರೆ. ಟಿ ಶರ್ಟ್ ಹಾಕೊಂಡ್ರು ಕೂಡ ಅದು ಟ್ರೆಂಡ್ ಆಗ್ತದೆ. ಇದನ್ನ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇರೋದ್ರಿಂದ ಇದು ಕೂಡ ಇಂಪ್ಯಾಕ್ಟ್ ಆಗುತ್ತಲ್ಲ. ಆರೋಪಿ ಆಗಿದ್ದಂಥವರು ಒಬ್ಬ ಜನಸಾಮಾನ್ಯನಲ್ಲ, ಇವರು ಒಬ್ಬ ಒಂದು ಮೇರು ನಟ ಅಂತ ಹೆಸರು ತಗೊಂಡವರು. ಅವರು ಅಂದರೆ ಹಣಬಲವನ್ನ, ಜನಬಲವನ್ನ ಎಲ್ಲವನ್ನ ಸಹಿತ ಹೊಂದಿರತಕ್ಕಂಥವ್ರು. ಇಂಪ್ಯಾಕ್ಟ್ ಆನ್ ದ ಸೊಸೈಟಿ ನೋಡ್ರಿ, ಒಬ್ಬ ಸಮಾಜಕ್ಕೆ ಮಾದರಿಯಾಗಿರಬೇಕಾದಂಥ ನಟ 18 ಜನರ ಒಡಗೂಡಿ ಶೆಡ್ಡಲ್ಲಿ ಹೋಗಿ ಒಬ್ಬನ ಮೇಲೆ ಅನೇಕ ಇಂಜುರಿಗಳನ್ನ ಮಾಡಿ, there are several other injuries are there. So ಮೂರು ಪಾಯಿಂಟ್ ಹೇಳಿದ್ರೆ, ಇಫ್ ಐ ಮೇ ಪರ್ಮಿಟ್, ನಾಲ್ಕನೇ ಪಾಯಿಂಟ್ ಅಲ್ಲಿ ದಿ ಮ್ಯಾಜಿಸ್ಟ್ರೇಟ್ ಆರ್ ದ ಜಡ್ಜ್ ಗಿವಿಂಗ್ ದ ಬೇಲ್ ಆಲ್ಸೋ ನೋಸ್ ದಟ್ ಹೌ ದಿ people are outraged by this whole thing. That's an impact on the society. Impact on the society ಅಂದ್ರೆ ಸರ್ ಫ್ಯೂಚರ್ ಗೆ ಯಾವ ರೀತಿ ಅಂದ್ರೆ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ ಸರ್. ನಂಗೆ ಇನ್ನೊಂದು ಡೌಟ್ ಬರ್ತದೆ ಮಲಗತ್ತೆ ಸರ್, ನನಗೆ ಇದಕ್ಕೆ ಉತ್ತರ ಬೇಕು. ಯಾಕಂದ್ರೆ ಈಗ ನೋಡಿ, ಈಗ ಒಂದು ಈಗ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಫೈಲ್ ಆಗ್ತಾ ಇದೆ. ಇದರ ನಡುವೆ ಈಗ ಮತ್ತೊಂದು 3 FIRಗಳಾಗಿದೆ. ಆ 2 FIRಗಳಲ್ಲಿ ದರ್ಶನ್ A1 ಆಗಿದ್ದಾರೆ. ಅದು ಕೂಡ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಖಂಡಿತ. ಈ ಹ್ಯಾಬಿಚಲ್ ಅಂತ ಪ್ರೂವ್ ಮಾಡಲಿಕ್ಕೆ ಅವು ಕನ್ಸಿಡರ್ ಆಗ್ತವೆ. ಹಿಂದಿನ FIRಗಳು 2-3 ಕೇಸ್ ಅಕ್ವಿಟ್ ಆಗಿದ್ರು ಅಥವಾ C ಮಾಡಿದ್ರು, B ಮಾಡಿದ್ರು ಸಹ ಅವು FIRಗಳನ್ನ ಕನ್ಸಿಡರ್ ಮಾಡ್ಕೋತಾರೆ. ನಾವು ಚಾರ್ಜ್ ಶೀಟ್ ಹಾಕುವಾಗ IO ಇದ್ದವನು, ತನಿಖಾ